ಒಂದು ದಿನ ಚಿತ್ರಕೂಟ ಪರ್ವತದಲ್ಲಿ ರಾಮ ಮತ್ತು ಸೀತೆ ಇಬ್ಬರೇ ಇದ್ದರು. ರಾಮನು ಸೀತೆಗಾಗಿ ಹೂಹಾರಗಳನ್ನು ಸಿದ್ಧಪಡಿಸುತ್ತಿದ್ದ. ಇಂದ್ರನ ಮಗ ಜಯಂತನು ರಾಮನ ಬಲವನ್ನು ಪರೀಕ್ಷಿಸಲು ನಿರ್ಧರಿಸಿ ಒಂದು ಕಾಗೆಯ ರೂಪವನ್ನು ತಳೆದು ಸೀತೆಯ ಬಳಿಗೆ ಪದೇ ಪದೇ ಬರುತ್ತಾ ಕಿರಿಕಿರಿ ಮಾಡಿದ. ಅವಳು ಮಣ್ಣಿನ ಹೆಂಟೆಯನ್ನು ಎಸೆದು ಕಾಗೆಯನ್ನು ಓಡಿಸಿದಳು. ಮತ್ತೆ ಕಾಗೆ ಬಂದು ಅವಳ ಹೆಬ್ಬೆರಳಿಗೆ ಗಾಯ ಮಾಡಿತು. ಸೀತೆ ನೋವು ತಾಳಲಾರದೆ ಕೂಗಿದಳು. ರಾಮನಿಗೆ ಕೋಪ ಉಕ್ಕಿ ಬಂದು ಹುಲ್ಲನ್ನು ಕೈಗೆ ಎತ್ತಿಕೊಂಡು ಮಂತ್ರವನ್ನು ಉಚ್ಚರಿಸಿ ಕಾಗೆಯ ಮೇಲೆ ಎಸೆದನು. ಹುಲ್ಲಿನ ದಳ ಬ್ರಹ್ಮಾಸ್ತ್ರವಾಗಿ ಕಾಗೆಯನ್ನು ಅಟ್ಟಿಸಿಕೊಂಡು ಹೋಯಿತು. ರಾಮನ ಬಾಣದಿಂದ ಪಾರಾಗಲು ಕಾಗೆ 3 ಲೋಕಗಳನ್ನೂ ಸಂಚಾರ ಮಾಡಿತು. ಎಲ್ಲಿಯೂ ರಕ್ಷಣೆ ದೊರೆಯಲಿಲ್ಲ. ಮಹರ್ಷಿಗಳು ಹಾಗೂ ಇತರರು ಹೆಚ್ಚೇಕೆ ಸ್ವತಃ ಇಂದ್ರನೇ ರಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಎದುರು ನಿಲ್ಲಲು ನಿರಾಕರಿಸಿದರು. ಕಾಗೆಗೆ ನಿರಾಶೆಯಾಯಿತು. ಕೊನೆಗೆ ಬಸವಳಿದ ಕಾಗೆ ರಾಮನಲ್ಲಿಗೆ ಬಂದು ಅವನ ಕಾಲಿಗೆ ಬಿದ್ದು ಶರಣಾಯಿತು. ರಾಮ ಕಾಗೆಯನ್ನು ಕ್ಷಮಿಸಿದ. ಆದರೆ ಬ್ರಹ್ಮಾಸ್ತ್ರ ಅದರ ಬಲಗಣ್ಣನ್ನು ಹಾನಿ ಮಾಡಿತು. ನಿಯಮದಂತೆ ರಾಮನ ಬಾಣಗಳು ಎಂದೂ ವ್ಯರ್ಥವಾಗುವಂತಿರಲಿಲ್ಲ. ಕಾಗೆ ರಾಮನನ್ನು ಅಭಿವಂದಿಸಿ ತನ್ನ ನೆಲೆಗೆ ಹಿಂದಿರುಗಿತು.